ಹೆಸರು ಜಾರ್ಜ್ ಬೆನೆಟ್ ಅಂತ. ನನಗೆ 77 ವಯಸ್ಸು. ನಾನು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಾಪ್ಸಂದ್ರ ಹತ್ರ ಇದ್ದೀನಿ. ನನ್ನ ಮಗಳ ಮನೆಯಲ್ಲಿ ಇದ್ದೀನಿ. ಮತ್ತು ನನಗೆ 2 ತಿಂಗಳು ಮೊದಲು ನನಗೊಂಥರ ಇದು ಚೆಸ್ಟ್ ಪೇಯ್ನ್ ಆಗಿ ನಾನು ಸ್ವಲ್ಪ ಟಯರ್ಡಲ್ಲಿದ್ದೆ. ಕಾರಣಾಂತರದಿಂದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಯಾಕಂದರೆ ನಾನೇನು ಕೆಲಸದಲ್ಲಿಲ್ಲ ಮತ್ತು ನಾನು ಯಾರ ಸಪೋರ್ಟಲ್ಲೂ ಇಲ್ಲ. ಹಾಗಾಗಿ ನಾನು ತಡ್ಕೊಂಡು ಹೋಗ್ತಾಯಿದ್ದೆ. ಚೆಕಪ್ ಮಾಡಬೇಕಾದ್ರೆ ಅವರು ಹೇಳಿದ್ರು, ನೀನು ಆಪ್ರೇಷನ್ ಮಾಡಬೇಕಾಗ್ತದೆ, ಇಷ್ಟು ಆಪ್ರೇಷನ್ ಹಾರ್ಟ್ ಆಪ್ರೇಷನಲ್ಲಿ ತುಂಬ ಕಾಸ್ಟ್ಲಿ ಇದೆ, ಈಗ ಮಾಡಲೇಬೇಕು, ವಿತಿನ್ 15 ಡೇಸ್ ಒಳಗೆ ನೀನು ಮಾಡಲೇಬೇಕು, ಇಲ್ಲ ಅಂದರೆ ನಿನ್ನ ಲೈಫಿಗೆ ಇದಾಗುತ್ತೆ ಅಂದರು. ಬಟ್ಟು ಅಷ್ಟೊಂದು ಮಾಡೋವಂಥ ಕೆಪಾಸಿಟಿ ನನ್ನಲ್ಲಿ ಇದ್ದಿಲ್ಲ. ಅದು ನಾನೇನು ಮಾಡಿದೆ ಅಂದರೆ, ನೋಡೋಣ ಇನ್ನೂ ತಳ್ಳೋಣ, ಕಾಲ ತಳ್ಳೋಣ ಅಂತಿದ್ದೆ. ಕಾರಣಾಂತರದಿಂದ ಆಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ MLA ಚೇಂಜ್ ಆದರು. ಚೇಂಜ್ ಆದಮೇಲೆ ಅವರು ಪ್ರದೀಪ್ ಈಶ್ವರ್ ಅವ್ರು ಯಾವುದೋ ಒಂದು ಕ್ಯಾಂಪ್ ಇಟ್ಟಿದ್ದರು, ಗೋರಿಬಿದನೂರು ರೋಡ್ ಹತ್ರ ಒಂದು ಕ್ಯಾಂಪ್ ಇಟ್ಟಿದ್ದರು. ಅದು ನೋಡಿದೆ. ಅದು ನೋಡಿಬಿಟ್ಟು ಭಾನುವಾರ ದಿನ ಅದು ನಾನು ಆ ಜಾಗದಲ್ಲಿ ಹೋದಾಗ ಅವ್ರು ನನಗೆ ಎಕ್ಕೋ ಮಾಡಿದ್ರು ಮತ್ತು ECG ಮಾಡಿದ್ರು. ಅದೆಲ್ಲ ECGಯಲ್ಲಿ ಸ್ವಲ್ಪ ವೈಬ್ರೇಷನ್ ಆಗಿದ್ದಕ್ಕೆ ನನಗೆ ಎಕ್ಕೋ ಮಾಡೋದು ತೋಡಿಬಿಟ್ಟು ಅವ್ರು ಹೇಳಿದ್ರು, ಡಾಕ್ಟ್ರು ಹೇಳಿದ್ರು, ಕರೆದುಬಿಟ್ಟು ಗಾಬರಿ ಆಗೋಂಥದ್ದು ಏನಿಲ್ಲ, ನೀನು ಆಪ್ರೇಷನ್ ಮಾಡ್ಕೊಳ್ಳೇಬೇಕು, ಇದಾಗಲೇಬೇಕು, ನಿನಗೆ ಇನ್ನೊಂದು 2-3 ದಿನದಲ್ಲಿ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ ಇದೆ ಅಂದರು. ಬಟ್ ನಾನು ಅವ್ರಿಗೆ ಕೇಳಿದೆ. ಅವರು ಏನಂದರು ನನಗೆ, ಇಲ್ಲ ನೀನು ಮಾಡದೇ ಇದ್ದರೆ ನಿನ್ನ ಜೀವಕ್ಕೆ ಅಪಾಯ ಆಗುತ್ತೆ, ನೀವು ಇದು ಮಾಡಿ ಅಂತ ಹೇಳಿದ್ರು. ನಾನೊಂದು 10 ದಿನ ಕೇಳಿದೆ. 10 ದಿನದಲ್ಲಿ ಏನಾರು ಮಾಡೋಣ, ನೋಡೋಣ, ಯಾರ ಹತ್ರ ಇದು ಮಾಡೋಣ ಅಂತ. ಬಟ್ ಆದರೆ 10 ದಿನದೊಳಗೆ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ, ಸ್ವಲ್ಪ ಕಷ್ಟ ಆಯಿತು. ಆಗ ಅಲ್ಲಿ ಅವರು ಹೇಳಿದರು, ಡಾಕ್ಟ್ರು ಹೇಳಿದ್ರು, ಮತ್ತು ನನಗೆ ಅಲ್ಲಿ ಕ್ಯಾಂಪಸ್ಲಿ ಹೇಳಿದ್ರು, ನಿನಗೇನು ಖರ್ಚಾಗಲ್ಲ, ನೀನು ಇದನ್ನು ಮಾಡ್ಬೋದು, ಮಾಡಿಸ್ಬಿಟ್ಟು ಇದು ಮಾಡ್ಕೊ, ಮತ್ತು ನೀನು ಅಲ್ಲಿ ಸಪ್ತಗಿರಿ ಇದರಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಇದು ಮಾಡ್ತೀವಿ, ನೀವೆಲ್ಲ ಬಂದು ಇದು ಮಾಡಿ ಅಂತ ಹೇಳಿದ್ರು. ನಾನು ಆಗೋ ಅವ್ರ ಹತ್ರ 10 ದಿನ ಟೈಮ್ ಕೇಳಿ ತಡೀಲಿಕ್ಕೆ ಆಗಲಿಲ್ಲ. ಸೊ MLA ಅವರ ಮೂಲಕವಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಅವ್ರ ಮೇಲೆ ರೆಕಮೆಂಡ್ ಆಗ್ಬೋದು ಅನ್ನೋ ಭಾವನೆಯಲ್ಲಿ ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಹೋದೆ. ನಾನು ಹೋಗಿದ್ದಾಗ ಅವ್ರ ಹತ್ರ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಚೆಕ್ ಮಾಡಿ ಎಲ್ಲ ಆದಮೇಲೆ MLA ಸಾರ್ ಫೋನ್ ಮಾಡಿದ್ದಾರೆ, ಡಾಕ್ಟ್ರ್ ಹತ್ರ ಮಾಡಿ ಅವ್ರು ಹೇಳಿದ್ರಂತೆ. ಡಾಕ್ಟ್ರು ನನಗೆ ಹೇಳಿದ್ರು, ನಿಮ್ಮ MLA ಅವ್ರು ಮಾಡಿದರು, ಯು ಡೋಂಟ್ ವೆರಿ, ಹಾಗೆ ಹೀಗೆ ಅಂತ ಹೇಳಿದ್ರು. ನಾನು ಕೂಡ ಅಂತ ಇದು ಮಾಡಲಿಲ್ಲ. ಕೊನೆಗೆ ನಾನು ಟ್ರೀಟ್ಮೆಂಟ್ ಮಾಡಿ ನನಗೆ 3 ಸ್ಟೆಂಟ್ ಹಾಕಿದ್ರು. ಅದು 3 ಇದರಲ್ಲಿ ಹಾಕಿದ್ದ ತಕ್ಷಣ ಅಲ್ಲಿ ಆಗಸ್ಟ್ 26ನೇ ತಾರೀಕು ನಾನು ಹೋಗ್ಬಿಟ್ಟು ಅಡ್ಮಿಟ್ ಆದೆ. ಆ ಡಾಕ್ಟ್ರು ಒಳ್ಳೆ ಕೋಆಪ್ರೇಟ್ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್ ಅವ್ರಿಗೆ ಮಾತಾಡಿದ್ದರಿಂದ ನಾನು ಪ್ರದೀಪ್ ಈಶ್ವರ್ ಕಡೆಯವನು ಅಂತ ಗೊತ್ತಾಯಿತು ಅವ್ರಿಗೆ. ಆ ಗೊತ್ತಾಗಿರೋ ವಿಷಯದಿಂದನೇ ಅವ್ರು ನನ್ನ ಕ್ಯಾರ್ ತೊಗೊಂಡ್ರು. ಇಲ್ಲಾಂದರೆ ನಾನು ಸುಮ್ಮನೆ ಹೋಗಿದ್ದರೆ ಅಲ್ಲಿ ಸುಮಾರು ಜನಕ್ಕೆ ಆ ಥರ ನಡೀತದೆ. ಅದೇ ನಾನು ಈ ಥರ ಮೂಲಕ ಹೋಗಿದ್ದರಿಂದ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ನನಗೆ ಒಳ್ಳೆ ಟ್ರೀಟ್ಮೆಂಟ್ ಡಾಕ್ಟ್ರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ನನಗೆ ಈ ಕಡೆಯಿಂದನೂ ಬಂತು. ನನಗೆ ಆಮೇಲೆ MLA PA ಅವ್ರಿಗೂ ಕೂಡ ನಾನು ಫೋನ್ ಮಾಡಿದ್ರು, ನೀವೇನು ಯೋಚನೆ ಮಾಡಬೇಡಿ, ಏನು ಇದು ಮಾಡಬೇಡಿ, 1 ಪೈಸಾ ಕಟ್ಟಬೇಡಿ, ನೀವು ಸರಿಯಾಗುತ್ತೆ, ನೀವು ಚೆನ್ನಾಗಿ ಬರ್ತೀರಾ ಅಂದರು. ಆ ಕ್ಯಾಂಪಸ್ಸಲ್ಲಿ ಆ್ಯಕ್ಚುಲಿ ಆಂಬುಲೆನ್ಸ್ ಎಕ್ವೈರ್ ಮಾಡಿದ್ರು ಮತ್ತು ಎನ್ಕ್ವೈರೀಸ್ ಎಲ್ಲ ಇತ್ತು. ಆಂಬುಲೆನ್ಸ್ ಒಳಗಡೆ ECG ಮಿಷಿನ್ಸು ಮತ್ತು ಎಕ್ಕೋದನ್ನು ಮತ್ತು ಡಾಕ್ಟರ್ಸ್ಗಳೆಲ್ಲ ಇದ್ದರು. ಬಟ್ ಒಳ್ಳೆ ಚೆನ್ನಾಗಿ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಆ ಫೆಸಿಲಿಟೀಸ್ ಚೆನ್ನಾಗಿ ಮಾಡಿದ್ದಾರೆ ಆ ಕ್ಯಾಂಪಲ್ಲಿ. ರಿಯಲಿ ವೆರಿ ಬ್ಯೂಟಿಫುಲ್, ಚೆನ್ನಾಗಿದೆ, ಒಳ್ಳೆ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ನನ್ನ ನಂಬಿಕೆ ಇದೆ ಅವ್ರ ಮೇಲೆ. ಯಾಕಂದರೆ ಬಡವರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಇದಂತೂ ಇದೆ. ನಾನು ಅಬ್ಸರ್ವ್ ಮಾಡಿಬಿಟ್ಟೆ. ಆ MLA ಅವ್ರ ಹತ್ರ ನಾನು ಪರ್ಸ್ನಲ್ ಮಾತಾಡಬೇಕು ಅಂತ ನಾನು ಮಾತಾಡಿದ್ದೀನಿ. ಬಟ್ ನನಗೆ ಅವ್ರ ಹತ್ರ ಬರೋಕ್ಕಾಗಲಿಲ್ಲ. ನಾನು ಕೂಡ ಇವಾಗ 77 ವರ್ಷ ಆಗಿರೋದ್ರಿಂದ ನಾನು ಏನು ಮಾಡೋಕ್ಕಾಗಲ್ಲ. ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿರೋದು. ಬಾಡಿಗೆ ಮನೆ ಅಂದರೆ ನನ್ನ ಮಗಳ ಮನೆಯಲ್ಲಿರೋದು, ನಾನು ಬೇರೆಯವ್ರ ಇದರಲ್ಲಿರೋದು. ಸೊ ನಾನು ಮುಂದೆ ಏನಾದ್ರು ಮಾಡಬೇಕು, ನನಗೆ ಒಳ್ಳೆ ಶಕ್ತಿ ಇದೆ, ದೇವ್ರ ಶಕ್ತಿ ಕೊಟ್ಟಿದ್ದಾರೆ, ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಅದು ನಾನು ಏನಾರು ಮಾಡೋಣ, ನನಗೋಸ್ಕರ ಏನಾರು ಹೆಲ್ಪ್ ಮಾಡಿ ಅಂತ ನಾನು ಕೇಳಬೇಕು ಅಂತ ಅವ್ರ ಹತ್ರ ಸುಮಾರು ಅವರು
ಎಮ್ ಎಲ್ ಎ ಆಗಿ ಒಂದು ತಿಂಗಳಲ್ಲೇ ನಾನು ಭಾಳ ಇದು ಮಾಡಿದೆ. ಯಾಕಂದ್ರೆ ನಾನು ಟಿ ವಿಲಿ ತುಂಬ ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಅವ್ರು ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ತುಂಬ ಚೆನ್ನಾಗಿ ಕೊಡ್ತಾರೆ. ಎಜುಕೇಟೆಡ್ ಪರ್ಸನ್ನು, ಬಟ್ ಅವರು ಕೂಡ ಎಜುಕೇಟೆಡ್ ಆಗಿ ವಿದ್ಯಾಭ್ಯಾಸದಲ್ಲಿ ನೀಟು ಇದನ್ನು ಅವ್ರು ಇಟ್ಕೊಂಡಿದ್ದಾರೆ. ದಟ್ ಈಸ್ ಅ ವೆರಿ ಗ್ರೇಟ್. ಅದು ಯಾರೂ ಮಾಡಲ್ಲ. ಆ ಸೀಟು ಸಿಕ್ಕಲ್ಲ, ಆ ಇದನ್ನು ಬರೋಲ್ಲ, ಒಳ್ಳೆ ರಿಸಲ್ಟು ಬರ್ತಾಯಿದೆ. ಈ ಥರ ಎಲ್ಲ ಬರೋದ್ರಿಂದ ಅವ್ರಿಗೆ ಒಳ್ಳೆ ಒಂದು ಪವರ್ ಇದೆ. ಅವರು ದೇವರು ಇನ್ನೂ ಅವ್ರು ಯಂಗ್ ಏಜ್, ಅವ್ರು ಇನ್ನೂ ತುಂಬ ಚೆನ್ನಾಗಿರಬೇಕು. ಅವ್ರು ಒಳ್ಳೆ ದೇವರ ಆಶೀರ್ವಾದ ಕೊಡಬೇಕು ಅವರಿಗೆ. ಅವ್ರು ಇನ್ನೂ ಮುಂದೆ ಬಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡೆಫಿನೆಟ್ಲಿ ಅವ್ರು ಇನ್ನೂ ಚೆನ್ನಾಗಿ ಬರಬೇಕು ಅನ್ನೋದು ನನ್ನ ಆಸೆ. ಐ ಬ್ಲೆಸ್ ದಟ್. ಸರ್, ನಾನು ಯಾವಾಗಲೂ ಟಿ ವಿಲಿ ನೋಡ್ತಾ ಇರ್ತೀನಿ ಈಶ್ವರ ಇವ್ರದ್ದು. ಅವರು ಪ್ರತಿಯೊಂದು ಮನೆಗೆ ಹೋಗ್ತಾರೆ, ಬಡವರು, ವಯಸ್ಸಾದವರು, ಮಕ್ಕಳು, ಸಣ್ಣ ಮಕ್ಕಳು, ಅವ್ರನ್ನ ಮಾತಾಡಿಸಿ ಅವ್ರಿಗೋಸ್ಕರ ಅವ್ರು ಹೇಳ್ತಾರೆ, ಈ ಮಗುನ ನಾನು ಇದು ಮಾಡಿಸ್ತೀನಿ. ಈ ವಿದ್ಯೆ ಇಲ್ಲದೆ ಇರೋ ಸ್ಟೂಡೆಂಟ್ಸ್ ಇದ್ದಾರೆ, ಓದಿರೋ ಸ್ಟೂಡೆಂಟ್ಗಳು, ಕೆಲಸ ಇಲ್ದಿರೋರು ಇದ್ದಾರೆ. ಅವರಿಗೆ ಅವರ ತಂದೆ ತಾಯಿಯಂದ್ರಿಗೆ ನಾನು ದುಡ್ಡು ನಿಮಗೆ ಕೊಡ್ತೀನಿ, ನಿನಗೂ ಈ ಥರ ಕೊಡ್ತೀನಿ, ನೀನು ಕೆಲಸ ಮಾಡಿದ ಮೇಲೆ ನೀನು ಇದು ಮಾಡಬೇಕು. ಯಾವುದೇ ಕಾರಣದಿಂದ ನಿನ್ನ ತಂದೆ ತಾಯಿಯಂದ್ರನ್ನ ಏನಾದರೂ ಮಾಡಿದ ಪಕ್ಷದಲ್ಲಿ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ. ಅದು ಅಂಥ ಇದನ್ನೆಲ್ಲ ಹೇಳಿ ಹಳ್ಳಿ ಹೋಗಿದ್ದಾರೆ. ಅವ್ರು ಹೋಗಿದ್ದಾರೋ ಏನೋ ಗೊತ್ತಿಲ್ಲ, ಬಟ್ ಟಿ ವಿಯಲ್ಲಿ ಬರ್ಬೇಕಾದ್ರೆ ಅದು ನಿಜಾನೇ. ಸುಮ್ಮನೆ ಪೇಪರಲ್ಲಿ ಹಾಕೋದು, ಸುಮ್ಮನೆ ಪಾಂಪ್ಲೆಟ್ ಕೊಡೋದು, ಅದರಲ್ಲೆಲ್ಲ ಮಾಡಿದೆ ಅಂತ ಹೇಳಿದ್ರೆ ಇಲ್ಲ. ಮಾಡಿ ತೋರಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಇನ್ಮೇಲೂ ಮಾಡ್ತಾರೆ. ಇದು ಮಾತ್ರ ಗ್ಯಾರಂಟಿ. ನಿಜವಾಗ್ಲೂ ಆ ಮಕ್ಕಳಿಗೆ ಒಂಥರ ಇವ್ರಿಗೆ ಮೊದಲಾಗಿ ಇವ್ರಿಗೆ ದೇವರ ಆಶೀರ್ವಾದ ಇದೆ, ದೊಡ್ಡವ್ರ ಆಶೀರ್ವಾದ ಇದೆ. ಬಡ ವಯಸ್ಸಾದವರು, ದೊಡ್ಡವರು, ಹಣವಂತರು ಅನ್ನೋದಿಲ್ಲ ಇಲ್ಲಿ. ಆ ವಯಸ್ಸಿಗೆ ತಕ್ಕಂಥ ಆಶೀರ್ವಾದ ಕೊಡುವಂಥದ್ದು ಇದೆ. ಆಶೀರ್ವಾದ ಅವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇವರು ಮುಂದೆ ಇದ್ದಾರೆ. ಮತ್ತು ಆ ಮಕ್ಕಳಿಗೆ ಇವರ ಇದರಿಂದ ಇವರು ಒಳ್ಳೆ ಸರ್ವ್ ಮಾಡ್ತಾರೆ, ಒಳ್ಳೆ ಸರ್ವ್ ಮಾಡ್ತಾಯಿದ್ದಾರೆ, ನಮ್ಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಆ ಮಕ್ಕಳು ಇಂಟ್ರೆಸ್ಟಲ್ಲಿ ಚೆನ್ನಾಗಿ ಓದಿ ಅವ್ರ ಹೆಸರು ತರೋಕ್ಕೋಸ್ಕರ ಒಳ್ಳೆ ಮಾರ್ಕ್ಸ್ಗಳು, ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಇನ್ನೂ ಚೆನ್ನಾಗಿ ಬರಲಿ ಅಂತ ನನ್ನ ಆಸೆ. ಆ ಥರ ಏನಿಲ್ಲ, ಡಿಫ್ರೆನ್ಸ್ ಕಾಣೋವಂಥದ್ದು ಏನಿಲ್ಲ. ಯಾಕಂದರೆ ಇಂಪ್ರೂವ್ ಆಗ್ತಾ ಇದೆ ಇರೋದ್ರಿಂದ ಡಿಫ್ರೆನ್ಸ್ ಅಲ್ಲ ಅದು. ಡಿಫ್ರೆನ್ಸ್ಗೆ ಅಂದರೆ ಇವರೇ ಬೇರೆ ಥರ, ಅವರೇ ಬೇರೆ ಥರ ಬರ್ತಾರೆ. ಇವರು ಇಂಪ್ರೂವ್ ಆಗೋದ್ರಿಂದ ಅದು ಆ್ಯಕ್ಚುಲಿ ಒಂಥರ ಮೂಮೆಂಟ್ ಚೆನ್ನಾಗಿದೆ. ಫ್ಯೂಚರ್ ಅವ್ರು ಎಲ್ಲರಿಗೂ ಚೆನ್ನಾಗಿರ್ತದೆ. ಇವರು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ. ಏನಿಲ್ಲ ಸರ್, ಅವರು ಒಂದು ಮಾತು ಹೇಳಿದ್ರು ಲಾಸ್ಟ್ ಟೈಮ್ ಎಲೆಕ್ಷನ್ನಲ್ಲಿ. ಅವ್ರು ಬರ್ತಾರೆ ಅನ್ನೋದು ಯಾರಿಗೂ ಇದ್ದಿದ್ದಿಲ್ಲ. ಯಾಕಂದರೆ ಈಗಿನ ಇದರ ವಾತಾವರಣದಲ್ಲಿ ದುಡ್ಡು ಮೇಲೆ ಹೋಗ್ತಾರೆ ಅನ್ನೋ ಮೆರೆಯೋದು ಜಾಸ್ತಿ ಆಗ್ಬಿಡ್ತು. ದುಡ್ಡು ಕೊಟ್ಟರೆ ಎಲ್ಲರೂ ಓಟ್ ಹಾಕ್ತಾರೆ, ಅದು ಕೊಟ್ಟರೆ ಇದು ಮಾಡ್ತಾರೆ ಅಂತ ಹೇಳೋದ್ರಿಂದ ನಮ್ಮ ಇವರು ಬರ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಆಯಿತು ಎಲ್ಲರಿಗೂ. ಬಟ್ ನಮ್ಮಲ್ಲಿ ಏನಾಗಿತ್ತು ಅಂದರೆ ಅವರ ವಾತಾವರಣ ಒಂದಕ್ಕೊಂದು ಜಂಪ್ ಆಗೋದು ಮತ್ತು ಅವರು ಮಾಡಿದ್ದು ಎಲ್ಲ ವಾತಾವರಣಗಳು ನೋಡಿದ್ರೆ ಅವ್ರು ದುಡ್ಡು ಮಾಡ್ತಾಯಿದ್ದಾರೆ ಅನ್ನೋದು ನನಗೆ ಡೌಟೇ ಇಲ್ಲ. ಈ ಡೌಟ್ ಇಲ್ಲ. ಯಾವ್ದಕ್ಕಂದ್ರೆ ನೀವೇ ನೋಡಿರ್ಬೋದು ಚಿಕ್ಕಬಳ್ಳಾಪುರದವ್ರು ಎಲ್ಲರೂ ಈ ಕಡೆ ಆ ಕಡೆ ಎಲ್ಲ ಕ್ಯಾಂಪ ಹಾಕಿ ಚಾಮುಂಡಿ ಇದರಲ್ಲಿ ನಂದಿ ಬೆಟ್ಟದಲ್ಲಿ ಒಳ್ಳೆ ಜೋರಾಗಿ ಮಾಡಿದ್ರು. ಅಲ್ಲಿ ಮಾಡಿದ್ರು, ಇಲ್ಲೇ ಒಂದು ಎಕ್ಸಿಬಿಷನ್ ಹಿಡಿದ್ರೆ ಅಲ್ಲಿ ಮಾಡಿದ್ರು, ಅವ್ರನ್ನ ಕರೆಸಿದ್ರು, ಇವ್ರು ಕರೆಸಿದ್ರು. ಇದೆಲ್ಲ ಅವ್ರು ದುಡ್ಡಲ್ಲ ಸರ್. ಅವರು ತರಿಸ್ಕೊಳ್ತಾರೆ ಇಷ್ಟು ಕೋಟಿ ಅಂತ, ಅದರಲ್ಲಿ ಅರ್ಧ ಕೋಟಿನ ಅವರೇ ಹೊಡಿತಾರೆ ಈ ಥರ ಮಾಡಿ. ಬಟ್ ಇವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಇವರು ಧೈರ್ಯವಾಗಿ ಇವರು ಮಾಡ್ತಾ ಇದ್ದಾರೆ. ಅದು ಇವರಿಗೆ ಸಾಕಾಗ್ತಾ ಇಲ್ಲ. ಆದರೆ ಅವ್ರಿಗೆ ದೇವರು ಹೆಂಗಾರ ಯಾವ್ದಾರ ಒಂದು ರೀತಿಯಲ್ಲಿ ಸಹಾಯ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಲಿ, ನನ್ನ ಆಶೀರ್ವಾದ ಅದು. ಯಾಕಂದ್ರೆ 4 ಜನಕ್ಕೆ ಸಹಾಯ ಮಾಡೋರಿಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಅದನ್ನು ಯಾರೇ ಬೇರೆಯವರು ಹಿಂದ್ಗಡೆಯಿಂದ ಅವನು ಹಂಗೆ ಇವನು ಹಿಂಗಿದ್ದ ಹಂಗಿದ್ದ ಅಂದರೆ ಅದು ಮಾತಲ್ಲ, ಅದು ನಡೆಯೋದೂ ಇಲ್ಲ. ದಯವಿಟ್ಟು ಯಾರೂ ಅದನ್ನು ತಪ್ಪಾಗಿ ತಿಳಿಬೇಡಿ. ನಾನು ಈ ಥರ ಈಶ್ವರಪ್ಪ ಇವ್ರ ಪಕ್ಕದಲ್ಲಿ ಮಾತಾಡಿದ್ದೀನಿ ಅಂತ ನೀವು ನೆನೆಸ್ಕೊಳ್ರೆ ಅದು ಇದಿಲ್ಲ. ನಾನು ಆತ್ಮಪೂರ್ವಕವಾಗಿ ಮಾತಾಡ್ತಾ ಇದ್ದೀನಿ.